ಪ್ರಜ್ವಲ್ ರೇವಣ್ಣ ಅವರು SIT ಮುಂದೆ ಏನ್ ಹೇಳಿದ್ದಾರೆ? ಅಶ್ಲೀಲ ಪೆನ್ ಡ್ರೈವ್ ಕೇಸ್ನಲ್ಲಿ ನಾನು ಭಾಗಿದಾರನಲ್ಲ, ನಾನು ತಪ್ಪು ಮಾಡೇ ಇಲ್ಲ, ನಾನು ಅತ್ಯಾಚಾರ ಮಾಡಿಲ್ಲ, ಆ ವಿಡಿಯೋದಲ್ಲಿ ಇರೋನು ನಾನು ಖಂಡಿತ ಅಲ್ಲ ಅನ್ನುವಂತಹ ಒಂದು ವಿಚಾರವನ್ನ SIT ಮುಂದೆ ಹೇಳಿದ್ದಾನೆ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜನತಾ ಏಜೆಂಟ್ನ ಈ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತೊಂದು ವಿಶೇಷ ಮಾಹಿತಿನ ಹೇಳ್ತಾ ಹೋಗ್ತೀನಿ, ಕೊನೆವರೆಗೂ ನೋಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ. ಜನತಾ ಏಜೆಂಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ನಿನ್ನೆ ದಿನ ಅಂದ್ರೆ ಶುಕ್ರವಾರ ದಿನ ಗುರುವಾರ ರಾತ್ರಿ ಜರ್ಮನಿ ಮ್ಯೂನಿಕ್ನಿಂದ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಬಂದು ಹೇಳಿದ ಪ್ರಜ್ವಲ್ ರೇವಣ್ಣ ಅವರನ್ನ SIT ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿ ವಿಶ್ರಾಂತಿಯನ್ನ ನೀಡಿ ನಂತರ ವಿಚಾರಣೆಗೆ ಒಳಪಡಿಸಿದರು. ಆ ಒಂದು ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ನಾನು ಅಪರಾಧನೇ ಮಾಡಿಲ್ಲ, ಅಂದ್ರೆ ನಾನು ಬಹಳಷ್ಟು ದೊಡ್ಡ ಸಾಚ, ನಾನು ಗುಣವಂತ, ನಾನು ಯಾವುದೇ ಇಂತಹ ಈ ಒಂದು ವಿಡಿಯೋಗಳನ್ನ ಕ್ರಿಯೇಟ್ ಮಾಡಿಲ್ಲ, ನನ್ನ ಮೊಬೈಲ್ ಕಳೆದು ಹೋಗಿದೆ. 1 ವರ್ಷಗಳ ಹಿಂದೆ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಿಸಿದ್ದೇನೆ, ಪುರಾವೆ ಇದೆ, ಸಾಕ್ಷಿ ಇದೆ. ನನ್ನ ಮೊಬೈಲ್ ಅನ್ನ ಯಾರೋ ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಆ ವಿಡಿಯೋದಲ್ಲಿರೋ ಅಷ್ಟು ಹೆಣ್ಣು ಮಕ್ಕಳನ್ನ ದೌರ್ಜನ್ಯವೆಸಗಿದ್ದು ನಾನಲ್ಲ ಅನ್ನುವಂತಹ ಒಂದು ವಿಚಾರವನ್ನ ಕಡಾತುಂಡವಾಗಿ ಹೇಳಿದ್ದಾರೆ. ಅಂದ್ರೆ ಇವಿಷ್ಟು ದಿನ 1 ತಿಂಗಳುಗಳ ಕಾಲ ತಲೆಮರೆಸಿಕೊಂಡು ಏನೆಲ್ಲ ಪ್ರೀ ಪ್ಲಾನ್ ಮಾಡಿಕೊಂಡು ಇವತ್ತು SIT ಮುಂದೆ ಹಾಜರಾಗಿದ್ದಾರೆ ಎನ್ನುವಂತಹ ಒಂದು ಸಂಶಯ ಕಾಡ್ತಾ ಇದೆ. ಇವೆಲ್ಲದರ ಹಿಂದೆ ದೇವೇಗೌಡ ಕುಟುಂಬದ ಕೈವಾಡ ದೊಡ್ಡದಾಗಿ ಕಾಣಿಸ್ತಾ ಇದೆ. ಇವೆಲ್ಲವನ್ನು ಮುಚ್ಚಿ ಹಾಕೋಕೆ ಕರ್ನಾಟಕ ಸರ್ಕಾರವು ಕೈ ಜೋಡಿಸಿದೆಯಾ ಅನ್ನುವಂತಹ ವಿಚಾರವನ್ನು ಕೂಡ ನಾವು ನೋಡ್ಬೇಕಾಗಿದೆ. ಸೊ ಸ್ನೇಹಿತರೆ, ಒಂದು ವಾರ್ತೆ ಬಂದಿದೆ ನೋಡಿ, ಅಶ್ಲೀಲ ಪೆನ್ ಡ್ರೈವ್ ಕೇಸ್ ವಿಚಾರ. ಆ ವಿಡಿಯೋಗಳಲ್ಲಿರುವುದು ನಾನಲ್ಲ ಎಂದ ಪ್ರಜ್ವಲ್ ರೇವಣ್ಣ. ನೀವು ತೋರಿಸಿರುವ ವಿಡಿಯೋಗಳಲ್ಲಿರುವುದು ನಾನಲ್ಲ, ಅವರೆಲ್ಲ ನನಗೆ ಪರಿಚಯ ಅಷ್ಟೇ, ನಾನು ಯಾರನ್ನು ಅತ್ಯಾಚಾರ ಮಾಡಿಲ್ಲ, ಅತ್ಯಾಚಾರ ಆರೋಪಗಳಿಗೂ ನನಗೂ ಯಾವ ಸಂಬಂಧವೂ ಇಲ್ಲ ಎಂದು SIT ಮುಂದೆ ಪ್ರಜ್ವಲ್ ರೇವಣ್ಣ ಮಾಹಿತಿ ನೀಡಿದ್ದಾರೆ. ತಮ್ಮ ಮೊಬೈಲ್ 1 ವರ್ಷದ ಹಿಂದೆ ಕಳೆದು ಹೋಗಿದ್ದು, ಈ ಕುರಿತು ಹೊಳೆನರಸೀಪುರ ಠಾಣೆಯಲ್ಲಿ ಮೊಬೈಲ್ ಕಳ್ಳತನದ ಬಗ್ಗೆ ದೂರು ನೀಡಿರುವುದಾಗಿಯೂ ಹೇಳಿದ್ದಾರೆ. ಪ್ರಜ್ವಲ್ ಅವರ ವಿಚಾರಣೆ ಮಾಡಿ 161 ಹೇಳಿಕೆಗಳನ್ನ SIT ದಾಖಲಿಸಿದೆ. ಅದರಲ್ಲಿ ಮೊಬೈಲ್ ಕುರಿತು ಹೇಳಿದಂತಹ ಒಂದು ವಿಚಾರ ಕೂಡ ಇದೆ. ನೀವು ಹೇಳುತ್ತಿರುವ ಮೊಬೈಲ್ ನನ್ನ ಬಳಿ ಇಲ್ಲ, ಕಳೆದ ವರ್ಷವೇ ಫೋನ್ ಕಳೆದು ಹೋಗಿದ್ದು, ಆ ಬಗ್ಗೆ ಹೊಳೆನರಸೀಪುರ ಠಾಣೆಯಲ್ಲಿ ದೂರು ಕೂಡ ನೀಡಿದ್ದೇನೆ ಎಂದು ಪ್ರಜ್ವಲ್ ಹೇಳಿದ್ದಾರೆ. ಈ ಹೇಳಿಕೆ ಸತ್ಯಾಸತ್ಯತೆಯನ್ನು SIT ಪರಿಶೀಲಿಸಲಿದೆ. ನೀವು ತೋರಿಸಿರುವ ವಿಡಿಯೋಗಳಲ್ಲಿ ಇರುವುದು ನಾನಲ್ಲ, ಅವರೆಲ್ಲ ನನಗೆ ಪರಿಚಯ ಅಷ್ಟೇ, ನಾನು ಯಾರನ್ನ ಅತ್ಯಾಚಾರ ಮಾಡಿಲ್ಲ, ಅತ್ಯಾಚಾರ ಆರೋಪಿಗಳಿಗೂ ಈ ಒಂದು ಸಂಬಂಧಕ್ಕೂ ನನಗೆ ಸಂಬಂಧವೇ ಇಲ್ಲ. ಏನ್ ನಡೀತಾ ಇದೆ, ಏನ್ ಕತೆ ನಡೀತಾ ಇದೆ ಒಂದು ಅರ್ಥ ಆಗ್ತಾ ಇಲ್ಲ. 2976 ಪ್ರಕರಣಗಳಲ್ಲಿ ಆ ಒಂದು ವಿಡಿಯೋಗಳಲ್ಲಿ 400ಕ್ಕೂ ಹೆಚ್ಚು ಮಹಿಳೆಯರನ್ನ ನಿರ್ಭೀತಿಯಿಂದ, ತನ್ನ ಅಧಿಕಾರದ ಬಲದಿಂದ, ತನ್ನ ಕಾಮತೃಷಿಯನ್ನು ತೀರಿಸಿಗೋಸ್ಕರ ಏನೆಲ್ಲ ಮಾಡಿ ಇವತ್ತು ತಲೆಮರೆಸಿಕೊಂಡು SIT ಅಧಿಕಾರಿಗಳಿಂದ ತಲೆಮರೆಸಿಕೊಳ್ತಾನೆ ಇದ್ದ ಆ ಒಂದು ನೀಚ ಭೂಪ ಕಾಮಾಂಧ ಇವತ್ತು ತನಿಖೆ ಒಳಪಟ್ಟು ನಾನು ಇದ್ಯಾವುದನ್ನು ಮಾಡೇ ಇಲ್ಲ, ನನಗೂ ಇದಕ್ಕೂ ಸಂಬಂಧವಿಲ್ಲ ಅಂತಾರೆ. ಒಂದು ವೇಳೆ ನ್ಯಾಯ ಅವರ ಪರವಾಗಿ ಬಂದ್ರೆ ನಮ್ಮ ರಾಜ್ಯದ ಗತಿ ಏನು, ನಮ್ಮ ದೇಶದ ಗತಿ ಏನು? ಇಂತಹ ನೀಚ ಕುಕೃತ್ಯ ಮಾಡಿದಂತಹ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯವೆಸಗಿದಂತಹ ಹಲವಾರು ಪ್ರಕರಣಗಳಿವೆ. ನಿರಂತರವಾಗಿ 12 ವರ್ಷಗಳಿಂದ ಹೋರಾಟ ನಡೀತಾ ಇರುವಂತಹ ಒಂದು ಹೋರಾಟದ ಕತೆ ಇದೆ. ಆ ಒಂದು ಕಥೆಯ ಕಡೆ ಇವಾಗ ಹೋಗೋದು ಬೇಡ. ಈ ಒಂದು ಸದ್ಯಕ್ಕೆ ಒಂದು ಪೆನ್ ಡ್ರೈವ್ ವಿಚಾರಕ್ಕೆ ಸಾಕಷ್ಟು ತಿರುವುಗಳು ಬರುವಂತಹ ಸಾಧ್ಯತೆಗಳಿವೆ, ಸಾಕಷ್ಟು ಟ್ವಿಸ್ಟ್ಗಳು ಬರುವಂತಹ ಸಾಧ್ಯತೆಗಳು. ಯಾಕಂತಂದ್ರೆ ಇವಾಗ ಈ ವಿಡಿಯೋ ಮಾಡಿದಂತಹ ಮಾಧ್ಯಮಗಳನ್ನ ಅಥವಾ ಇನ್ನಿತರ ಯಾರೆಲ್ಲ ಇದಕ್ಕಾಗಿ ಈ ಒಂದು ವಿಚಾರವನ್ನ ಹೊರಹಾಕಿದ್ರು ಎಲ್ಲರ ಮೇಲೆ ಕೇಸು ದಾಖಲಾಗುವಂತಹ ಒಂದು ಪರಿಸ್ಥಿತಿ ಬರ್ಲಿಕ್ಕಿದೆ. ಒಂದು ವೇಳೆ ಪ್ರಜ್ವಲ್ ಅವರು ಅಪರಾಧಿ ಅಲ್ಲ ಅಂತ ಬಿಡುಗಡೆಗೊಂಡ್ರೆ ಮಾನನಷ್ಟ ಮೊಕದ್ದಮೆ, ಆ ಒಂದು ಮೊಕದ್ದಮೆಯಲ್ಲಂತೂ ಪವರ್ ಟಿವಿ, MD, ಪವರ್ ಟಿವಿ ಎಲ್ಲವೂ ಒಂದೊಂದಾಗಿ ಜೈಲು ಸೇರುವಂತಹ ಒಂದು ಪರಿಸ್ಥಿತಿ ಬರ್ಲಿಕ್ಕಿದೆ. ಎಲ್ಲ ಹೋಗಿದೆ ನ್ಯಾಯ ವ್ಯವಸ್ಥೆ, ಕಾನೂನು ವ್ಯವಸ್ಥೆ ಎಲ್ಲಿ ಹೋಗ್ತಾ ಇದೆ? ಇವತ್ತು ಪುರಾವೆ ಬೇಕು. ಅಂದ್ರೆ ಆ ಒಂದು ವಿಡಿಯೋದಲ್ಲಿ ಪ್ರಜ್ವಲ್ ರೇವಣ್ಣ ಖಂಡಿತವಾಗಿಯೂ ಇಲ್ಲ ಅಂತಿದ್ರೆ ಯಾರಿಗೂ ಅದನ್ನ ಪ್ರೂವ್ ಮಾಡೋಕೆ ಸಾಧ್ಯನೇ ಇಲ್ಲ. ಅದು ಅವರೇ ಮಾಡಿದ್ರು ಪ್ರೂವ್ ಮಾಡೋಕೆ ಸಾಕ್ಷಿಗಳಿಲ್ಲ. ಸಾಕ್ಷಿಗಳು ಒಂದು ವೇಳೆ ನಾವಿವತ್ತು ಮೊನ್ನೆ ದಿನ ನೋಡಿದ್ವಿ, ಯಡಿಯೂರಪ್ಪ ವಿರುದ್ಧವಾಗಿ ಪೋಕ್ಸೋ ಕೇಸ್ ದಾಖಲಿಸಿದಂತಹ ಮಹಿಳೆ ಕೊನೆ ಉಸಿರು ಹೇಳಿದ್ರು. ಅದೇ ರೀತಿ ಏನು ಸೌಜನ್ಯ ಪ್ರಕರಣದ ಪ್ರಮುಖ ಆರೋಪಿ ಅಂದ್ರೆ ಪೋಸ್ಟ್ ಮಾರ್ಟಮ್ ಮಾಡಿದಂತಹ ಡಾಕ್ಟರ್ ಆದಮ್
ಮೂರ್ಛೆ ಇಲ್ಲದೆ 2 ತಿಂಗಳಿಂದ ನರಳಿ ಸತ್ತೋದ್ರು. ಇವೆಲ್ಲವನ್ನ ನೋಡ್ತಾ ಇದ್ರೆ ಏನ್ ನಡಿಬಹುದು ಮುಂದಿನ ದಿನಗಳಲ್ಲಿ? ಸ್ನೇಹಿತರೆ, ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ಕಾರ.